ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಈ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೆ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನು ಆಗಿದ್ದು ಈ ವಾಕ್ಯದ ಮುಖಾಂತರ ನೀನು ನಿನ್ನ ಜನಗಳ ಮಾತನಾಡು. ಈ ವಾಕ್ಯನ ಕೇಳುವರ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಒಂದು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದೇ 4ನೇ ಅಧ್ಯಾಯದಲ್ಲಿ 15ರಿಂದ 17 ವಾಕ್ಯ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4 ವರ್ಸ್ 15 to 17. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಪ್ರಿಯರಲ್ಲಿ, ಅಪೊಸ್ತಲ ಪೌಲನು ಅತಿ ಸ್ಪಷ್ಟವಿರ್ತಾನೆ. ಕರ್ತನ ಭಕ್ತನಾಗಿ ಯೇಸು ಕ್ರಿಸ್ತನ ನಂಬಿಕಿಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡ ಸತ್ತವರು ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಆತನು ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ತುತ್ತೂರಿಯೊಡನೆ ಬರುವಾಗ ಅವರ ಮಧ್ಯೆ ಎದ್ದು ಬರುವರು ಮತ್ತು ಜೀವತೆ ಇರುವವರು ಕರ್ತನ ಎದ್ದುಕೊಳ್ಳುವುದಕ್ಕೆ ಪಕ್ಕನೆ ಅಂತರಿಕ್ಷದಲ್ಲಿ ಮೇಘವಾಹನವಾಗಿ ಒಯ್ಯಲ್ಪಡುವೆವು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಪ್ರಿಯರೇ 2ನೇ ಬರೋಣಕ್ಕಿಂತ ಮೊದಲು ಆತನು ಆ 7 ವರ್ಷದ ಸಂಕಟಗಳು ಪ್ರಾರಂಭ ಆಗಬೇಕಾದರೆ ಅದಕ್ಕಿಂತ ಮೊದಲು ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತುತ್ತೂರಿಯ ಧ್ವನಿಯೊಡನೆ ಆತನು ಇಳಿದು ಬರುತ್ತಾನೆ. ಮತ್ತು ಯೇಸು ಕ್ರಿಸ್ತನ ನಂಬಿಕೆಟ್ಟವರು ಸತ್ತವರು ಮೊದಲು ಎದ್ದು ಬರುತ್ತಾರೆ. ಮತ್ತು ಜೀವದಲ್ಲಿ ನಾವು ಅಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಆ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರು. ಆಮೇಲೆ ಜೀವದಿಂದ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನವಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಈ ಘಟನೆಗೆ ಇಂಗ್ಲೀಷಲ್ಲಿ ರ್ಯಾಪ್ಚರ್ ಎಂದು ಹೇಳ್ತಾರೆ. ಕನ್ನಡದಲ್ಲಿ ಪಕ್ಕನೆ ಮೇಘವಾಹನ ಒಯ್ಯಲ್ಪಡುವುದು, ಪ್ರತ್ಯಕ್ಷತೆ, ಇನ್ನೊಂದು ಮಾರ್ಪಡಿಗೆ ಬೇರೆ ಬೇರೆ ರೀತಿಯಲ್ಲಿ ಬರೀ ಒಟ್ಟು ಇದು ಅರ್ಥವಾಗಿದೆ. ಯೇಸು ಕ್ರಿಸ್ತನು ತನ್ನ ಸಭೆಯನ್ನು, ಯೇಸು ನಂಬಿಕೆಟ್ಟವರನ್ನು, ನೀಲಿ ಮುಳುಗಿ ಸತ್ತುಕೊಂಡ ಪ್ರತಿಯೊಬ್ಬ ವಿಶ್ವಾಸಿಗಳು ಅವರು ಸತ್ತರೆ ಅವರು ಎದ್ದು ಬರ್ತಾರೆ. ಯೇಸು ಬರುವಾಗ ಯಾವ ಜೀವತದೆ ಅವ್ರ ಪಕ್ಕನೆ ಮೇಘವನ್ನೇ ಒಯ್ಯಲ್ಪಡುತ್ತವೆ. ಇದು ಕ್ರಿಯೆ. ಅದು ಇಮ್ಮಿಡಿಯೇಟ್ 7 ವರ್ಷದ ಸಂಕಟಗಳು ಸಂಕಟ ಪ್ರಾರಂಭವಾಗ್ತವೆ. ಅದ ನಂತರ ಯೇಸು ಕ್ರಿಸ್ತನ 2ನೇ ಬರೋಣ ಎಲ್ಲರೂ ನೋಡುವ ರೀತಿಯಲ್ಲಿ ಬರುತ್ತಾನೆ ಯೇಸು ಕ್ರಿಸ್ತ. ಅದು ಇದು ರಹಸ್ಯ ಬರೋಣ. ಇದು ದೇವರ ಮಕ್ಕಳಿಗೆ ಮಾತ್ರ, ಯೇಸು ನಂಬಿಕೆಟ್ಟವರಿಗೆ ಮಾತ್ರ ಈ ಒಂದು ಬರೋಣದಲ್ಲಿ ಈ ಒಂದು ಅವರು ಪಾಲ್ಗೊಳ್ಳುತ್ತಾರೆ. ಅದು ಈ ವಾಕ್ಯದ ಪ್ರಕಾರ ಈ ಒಂದು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅದರ ಪಕ್ಕನೆ ಆ ಮೇಘವಾಹನ ಒಯ್ಯಲ್ಪಡಬೇಕಾದರೆ ಅದಕ್ಕೆ 10 ಅರ್ಹತೆಗಳು ಬೇಕು. ಯಾವ್ಯಾವ ವಿಶ್ವಾಸಿಗಳು ಈ 10 ಅರ್ಹತೆಗಳು ಅವರು ಉಂಟು, ಅವರು ಅಂದರೆ ಸತ್ತವರು, ಅವರು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅವರು ಎದ್ದು ಬರ್ತಾರೆ. ಮತ್ತು ಜೀವದಿಂದಿರುವರು ಅವರೊಟ್ಟಿಗೆ ಮೇಘವಾಹನಗೆ ಪಕ್ಕನೆ ಒಯ್ಯಲ್ಪಡುತ್ತವೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದು ಈ ಒಂದು ಘಟನೆಗೆ ಇಂಗ್ಲೀಷಲ್ಲಿ ರಪ್ಚರ್ ಹೇಳ್ತಾರೆ, ಕನ್ನಡದಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಅದರ ಪಕ್ಕನೆ ಒಯ್ಯಲ್ಪಡುವುದು, ಕೊರಿಂಥಿಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಮಾರ್ಪಾಡುವಿಕೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅದು ಒಟ್ಟು ಒಂದು ಪದ ರ್ಯಾಪ್ಚರ್ ಆಗಿದೆ. ಇದು ಆಗಲೇಬೇಕು. ಸಂಕಟಗಳು ಪ್ರಾರಂಭ ಆಗಬೇಕಾದ್ರೆ ಹಾಗಾದರೆ ಈ ಒಂದು ಘಟನೆಯಲ್ಲಿ ಅದು ಈ ಒಂದು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಪಾಲ್ಗೊಳ್ಳಬೇಕಾದ್ರೆ ಅವರ 10 ಅರ್ಹತೆಗಳು ಅವರಿಗೆ ಬೇಕು. ಅದು ಯಾವುದೆಂಬುದಾಗಿ ನಾವು ಚುಟುಕಾಗಿ ನೋಡೋಣ. ಮೊದಲನೇ ಅರ್ಹತೆ ಆಗಿದೆ ನೂತನ ವ್ಯಕ್ತಿ ಆಗಬೇಕು. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ. ಎಫೆಸಿಯನ್ಸ್ 4 ವರ್ಸ್ 22 ಇಂದ 24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು.
ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದಯಾಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಬರೀ ಮೊದಲ ಅರ್ಥ ಆಗಿದೆ, ಅವನು ಯೇಸು ನಂಬಿಕೆಡುವನಾಗಬೇಕು, ನೀರಿನಲ್ಲಿ ಮುಳುಗಿಕೊಳ್ಳಬೇಕು. ಆನಂತರ ಪ್ರೇರೆ ನೀರಿನಲ್ಲಿ ಮುಳುಗಿದ ಪ್ರಥಮ ವಿಶ್ವಾಸಗಳು ಪ್ರತಿದಿನ ಪ್ರೇರೆ ಅವರ ಪೂರ್ವ ಸ್ವಭಾವವನ್ನು ತೆಗೆದುಹಾಕಬೇಕು ಮತ್ತು ನೂತನ ಸ್ವಭಾವ ಧರಿಸಿಕೊಳ್ಳಬೇಕು. ಆವಾಗ ಅವರು ನೂತನ ಸೃಷ್ಟಿಗಳಾಗಿ, ನೂತನ ಮನುಷ್ಯರಾಗಿ, ನೂತನ ವ್ಯಕ್ತಿಗಳ ಜೀವನ ಮಾಡಬೇಕು. ಆ ನೂತನ ಸ್ವಭಾವ ಧರಿಸಿಕೊಳ್ಳುವುದು ಅರ್ಥವಾಗಿದೆ. ಪ್ರತಿದಿನ ದೇವರು ಓದುವರಬೇಕು. ವಾಕ್ಯ ಓದಿ ನಿಮ್ಮಲ್ಲಿ ಪೂರ್ವ ಸ್ವಭಾವವನ್ನು ತೆಗೆದುಹಾಕೊಂಡು ವಾಕ್ಯ ವಿಧೇಯರಾಗುವುದರೆ ನೀವು ನೂತನ ವ್ಯಕ್ತಿಗಳಾಗ್ತೀರಿ. ಈ ನೂತನ ವ್ಯಕ್ತಿಯಾಗುವುದು ಅತಿ ಪ್ರಾಮುಖ್ಯವಾಗಿದೆ. ಪ್ರಿಯ, ನೀವು ಕರ್ತನ ಪ್ರತ್ಯಕ್ಷತೆಯಲ್ಲಿ ಅದ ಪಕ್ಕನೆ ಮೇಘವನ್ನಾಗಿ ಪರಲೋಕಕ್ಕೆ ಒಯ್ಯಲ್ಪಡಬೇಕಾದ್ರೆ ಇದು ಅತಿ ಅಗತ್ಯವಾಗಿದೆ. ನೂತನ ವ್ಯಕ್ತಿ ಆಗುವುದು. ನೂತನ ವ್ಯಕ್ತಿ ಆಗದ ಮೊದಲು ಯೇಸು ಕ್ರಿಸ್ತನ ನಿಮ್ಮ ಕರ್ತನೋಡನ್ನು ಅಂಗೀಕಾರ ಮಾಡಬೇಕು. ನೀರಿನಲ್ಲಿ ಮುಳುಗಿದ ಅಂತ ಮೂರನೇದಾಗಿ ಕರ್ತನ ಸಭೆಗೆ ಬರಬೇಕು. ಸಭೆಗೆ ಬಂದು ದೇವರ ವಾಕ್ಯ ಕೇಳಿ ವಾಕ್ಯ ವಿಧೇಯರಾಗಿ ಪ್ರತಿದಿನ ನಿಮ್ಮಲ್ಲಿ ಪೂರ್ವ ತೆಗೆದುಹಾಕಿಕೊಂಡು ವಾಕ್ಯ ವಿಧೇಯ ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಪರಿವರ್ತನೆ, ನಿಮ್ಮ ಜೀವಿತದಲ್ಲಿ ಪೂರ್ವ ಸ್ವಭಾವ ಹೋಗಿ ನೂತನ ಸ್ವಭಾವಗಳು ಬರ್ತವೆ. ಆ ನೂತನ ವ್ಯಕ್ತಿಗಳು ಆಗಬೇಕು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇ ಅರ್ಥ ಆಗಿದೆ, ದಿನಾಲು ಶರೀರ ಭಾವ ಸ್ವಭಾವವನ್ನು ಕ್ರೂಜೆಯಲ್ಲಿ ಹಾಕಿಸುವವರು ಆಗಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21 ಮತ್ತು 24ನೇ ವಾಕ್ಯ. Galatians chapter 5 verse 19 to 21 and 24 verse. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಹವೆ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಬರೀ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿ ಸ್ನಾನ ತಗೊಂಡು ಈ ಸ್ವಭಾವದ ಪ್ರಕಾರ ನಡೆಯುವುದಾದರೆ, ಈ ಸ್ವಭಾವಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ನೂತನ ಸ್ವಭಾವ ಧರಿಸದಿದ್ದರೆ ಇಂಥವರು ಕರ್ತನ ಪ್ರತ್ಯಕ್ಷತೆಯಲ್ಲಿ ಅಥವಾ ರೂಪಾಂತರದಲ್ಲಿ ಅಥವಾ ಪಕ್ಕನೆ ಮೇಘವನ್ನು ಒಯ್ಯಲ್ಪಡಲಿಕ್ಕೆ ಆಗುವುದಿಲ್ಲ. ಮೇಘವನ್ನು ಒಯ್ಯಲ್ಪಡಬೇಕಾದರೆ 24ನೇ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಪ್ರೇ ನಿಮಗೆ ಆ ಕರ್ತನ ನೀವು ಜೀವಂತ ಇರುವಾಗ ಒಂದು ವೇಳೆ ಯೇಸು ಕ್ರಿಸ್ತನ ಬರುವಾಗ ಪ್ರೇ ನೀವು ಆ ಮೇಘವನ್ನು ಒಯ್ಯಲ್ಪಡಬೇಕಾ? ಒಂದು ವೇಳೆ ಅದರ ಮೊದಲು ನೀವು ಸತ್ತು ಹೋಗಿದರೆ ನೀವು ಮೊದಲು ಬರಬೇಕಾ? ಹಾಗಾದರೆ ಪ್ರೇರೆ ಎರಡನೇ ಅರ್ಥ ಆಗಿದೆ, ದಿನಾಲು ಈ ಶರೀರಾದಿನ ಸ್ವಭಾವವನ್ನು ಪ್ರೇರೆ ನೀವು ಅದರ ವಿಷಯ ಸಹಿತ ಶಿಲುಬೆಗೆ ಹಾಕುವರಾಗಬೇಕಂತ ಈ ಶರೀರಾದಿನ ಸ್ವಭಾವವನ್ನು ದಿನಾಲು ಹಾಗೆ ಮಾಡುವರಾಗಬೇಕು. ಅದನ್ನು ತಿರಸ್ಕಾರ ಮಾಡಿರಬೇಕು ಮತ್ತು ದರ ಆತ್ಮನಿಗೆ ವಿಧೇಯಕೊಂಡು ಪವಿತ್ರಾತ್ಮ 9 ಫಲಗಳು ನಿಮ್ಮಲ್ಲಿ ಕಾಣಲ್ಪಡುವ ಅಂಥವರು ಈ ಒಂದು ಬರೋಣದಲ್ಲಿ ಅಥವಾ ಈ ಒಂದು ರಹಸ್ಯ ಬರೋಣದಲ್ಲಿ ಅಥವಾ ರಾಪ್ಚರ್ನಲ್ಲಿ ಪಾಲ್ಗೊಳ್ಳಲಿಕ್ಕೆ ನೀವು ಸಕ್ರಿಯರಾಗುತ್ತೀರಿ. ಒಂದು ವೇಳೆ ನಿಮ್ಮಲ್ಲಿ ಈ ಸರಿಯಾದ ಸ್ವಭಾವ ಪ್ರಕಾರ ನಡೀತಿರು, ಈ ಪಾಪಕ್ಕೆ ಪಶ್ಚಾತ್ತಾಪಡಿದ್ರು ಅಂಥವ್ರು ಆ ಪ್ರಥಮ ಆ ಒಂದು ರಹಸ್ಯ ಬರೋಣದಲ್ಲಿ ಅಥವಾ ರಾಪ್ಚರ್ನಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಎರಡನೇ ಅರ್ಹತೆ ಆಗಿದೆ, ದಿನಾಲು ಸರಿಯಾದ ಸ್ವಭಾವವನ್ನು ಕ್ರೂಜಲ್ಲಿ ಹಾಕುವವರಾಗಬೇಕು. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 21 34 to 36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭಜನದ ಮಧುರಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಊರಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂ ನಿವಾಸಿಗಳೆಲ್ಲ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಮಂದಿ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಸಕ್ತನಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರು ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಪ್ರೇರೆ ಅತಿ ಸ್ಪಷ್ಟನೆ, ನೀವು ಕರ್ತನ ಬರೋಣದಲ್ಲಿ ಕರ್ತನ ಪಾಲರಾಗಬೇಕಾ? ದಿನಾಲು ಪ್ರೇರೆ ನಿಮ್ಮ ಆತ್ಮದ ವಿಷಯದಲ್ಲಿ ಎಚ್ಚರಿಸಬೇಕು. ಅತಿ ಭೋಜನ ಮದರ ಪ್ರಪಂಚ ಚಿಂತೆ ಆಮೂಲಗಳಲ್ಲಿ ನಿಮ್ಮ ಮನಸ್ಸು ನಿಮ್ಮ ಅದು ಭಾರವಾಗಲಿ ಬೆಳೆದೇ ಪ್ರಾರ್ಥನೆಗೆ ನಿಮ್ಮ ಮನಸ್ಸು ಕೊಡಬೇಕು. ಪ್ರಾರ್ಥನೆ ಮಾಡುವವನು ಮಾತ್ರವೇ ಪರಲೋಕ ಹೋಗುತ್ತಾನೆ. ಪ್ರಾರ್ಥನೆ ಮಾಡಿದ ವಿಶ್ವಾಸಿ ಪರಲೋಕ ಹೋಗುತ್ತದೆ. ಅದಕ್ಕೆ ಅಟ್ಲೀಸ್ಟ್ ದಿನಕ್ಕೆ 1 ಗಂಟೆಯಾದರೂ
ಪ್ರಾರ್ಥನೆ ಮಾಡುವುದು ಅತಿ ಅಗತ್ಯವಾಗಿದೆ. ಪ್ರಾರ್ಥನೆ ಮಾಡುವುದಿಲ್ಲವೋ ನೀವು ಪರಲೋಕಕ್ಕೆ ಹೋಗುವುದಾದರೆ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಈ ಪ್ರಾರ್ಥನೆಯ ಜೀವಿತವನ್ನು ನೀವು ಕಾಪಾಡಬೇಕು, ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡದವನು ಯೇಸು ಕ್ರಿಸ್ತನ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಅದೇ ನೀವು ಯೇಸು ಕ್ರಿಸ್ತನ ಆ ಬರೋಣದಲ್ಲಿ ಪ್ರಾರ್ಥನೆ ಮಾಡುವುದು ಅತಿ ಅಗತ್ಯ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಅದಕ್ಕೆ ಯಾವ ರೂಪರೇ ಪ್ರಾರ್ಥನೆ ಸಮಯ ಹೇಳಬಾರ್ದು. ಅಟ್ಲೀಸ್ಟ್ ಯೇಸು ಕ್ರಿಸ್ತನೇ ನನ್ನ ಸಂಗಡ 1 ತಾಸಾದರೂ ಅಟ್ಲೀಸ್ಟ್ 1 ಗಂಟೆ ಆದರೂ ದೇವರ ಕೃಪೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಸಮಯವನ್ನು ಕೊಡಲೇಬೇಕು. ಅಂಥವರು ಮಾತ್ರ ಈ ಪರಲೋಕದ ಮಾರ್ಗದಲ್ಲಿ ನಡೀತಾರೆ. ಅಂಥವರು ಯೇಸು ಕ್ರಿಸ್ತ ತುತ್ತಿರು ಊದುವಾಗ ಅವರು ಸತ್ತರೆ ಎದ್ದು ಬರುವರು, ಜೀವಂತ ಇರುವರು, ಪಕ್ಕನೆ ಮೇಘವನ್ನು ಒಯ್ಯಲ್ಪಡುವ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳುತ್ತಾನೆ. 6ನೇ ಅರ್ಹತೆ ಆಗಿದೆ ಪ್ರಿಯರೇ, ಸಭೆಯಲ್ಲಿ ಅನುನ್ನತಿಯನ್ನು ಇಡುವವರು ಆಗಬೇಕು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ, ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 42. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನುನ್ನತಿಯಲ್ಲೂ ರೊಟ್ಟಿ ಮುರಿದಲ್ಲೂ ಪ್ರಾರ್ಥನೆಗಳಲ್ಲೂ ನಿರತರಾಗಿದ್ದರು. ಪ್ರಿಯರೇ, ನಿಮಗೆ ಯೇಸು ಕ್ರಿಸ್ತನ ಪಾವನರಾಗಬೇಕಾ? ಆದಿತ್ಯ ದಿವಸ ಮನೆಯಲ್ಲಿ ಕುಳಿತುಕೊಳ್ಳಬೇಡ್ರಿ. ಆದಿತ್ಯ ದಿವಸ ಯಾರಿಗೆ ಒಳ್ಳೆಯ ಆರೆಗಂಟು ನೀವು ಪ್ರತಿ ಆದಿತ್ಯರ ನೀವು ಕರ್ತನ ಅಪೊಸ್ತಲ ಬೋಧನೆ ಕೇಳುವುದರಲ್ಲಿಯೂ ನಿಮ್ಮ ಸಭೆಯಲ್ಲಿ ರೊಟ್ಟಿ ಮುರಿದಲ್ಲೂ ಪ್ರಾರ್ಥನೆ ನಿರತರಾಗಲಿ ಅತೀ ಅಗತ್ಯವಾಗಿದೆ. ಪ್ರಿಯರೇ, ಎಂದಿಗೂ ಆದಿತ್ಯವರ ದಿವಸವನ್ನು ಪ್ರಿಯರೇ ನೀವು ವೇಸ್ಟ್ ಮಾಡಿ. ಆದಿತ್ಯ ಈ ಇಂಡಿಯಾದಲ್ಲಿ ಪ್ರಿಯರೇ ಆದಿತ್ಯವರ ದಿವಸ ಆಗಿದೆ. ಪ್ರಿಯರೇ ಫಾರಿನ್ ಕಂಟ್ರಿಯಲ್ಲಿ ಶುಕ್ರವಾರ ಯಾವ ದಿನ ಪ್ರಿಯರೇ ನಿಮ್ಮ ಸಭೆಯಲ್ಲಿ ಪ್ರಾರ್ಥನೆಗೆ ಇಡುತ್ತಾರೋ ಆ ದಿನ ಪ್ರಿಯರೇ ನೀವು ಪ್ರಾರ್ಥನೆಗೆ ಸೇರಿ ಬರಬೇಕು. ನಿಮ್ಮ ಸಭೆಯಲ್ಲಿ ಪ್ರಾರ್ಥನೆಯಲ್ಲಿ ನೀವು ಸೇರಿ ಬರಬೇಕು. ರೊಟ್ಟಿ ಅಂಥವರು ಮಾತ್ರ ಕರ್ತನ ಪ್ರತ್ಯಕ್ಷದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, ಇಬ್ರಿಯರು ಚಾಪ್ಟರ್ 10 ವರ್ಸ್ 25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷದ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಅಪೊಸ್ತಲ ಪೌಲ ಹೇಳ್ತಾನೆ, ಸಭೆಯಾಗಿ ಪ್ರತಿ ಆದಿತ್ಯರ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿ ಬಿಟ್ಟಿದ್ದಾರೆ. ಹಾಗೆಂದಿಗೂ ಬಿಟ್ಟು ಬಿಡಬೇಡಿ. ಮನೆಯಲ್ಲಿ ಕುಳಿತುಕೊಂಡು TV ನೋಡುತ್ತೇನೆ, ಫೇಸ್ಬುಕ್ ಆಗಿರಬೇಡಿ. ಆದಿತ್ಯ ದಿವಸ ನಿಮ್ಮ ಸಭೆಯಾಗಿ ಸೇರಿ ಬರುವುದನ್ನು ಬರಲೇಬೇಕು. ಅದು ಬಿಟ್ಟು ಬಿಡಬಾರದು ಎಂಬುದೇ ಅಪೊಸ್ತಲ ಎಚ್ಚರಿಸ್ತಾನೆ. ಯಾಕಂದರೆ ಕರ್ತನ ಪ್ರತ್ಯಕ್ಷತೆ ಅಪೊಸ್ತಲ ಪೌಲನು ಇಲ್ಲತಾನೆ, ರಾಪ್ಚರ್ ಅಂದರೆ ಕರ್ತನ ಪ್ರತ್ಯಕ್ಷತೆ. ಆತನು ಮೇಘವನ್ನಿಗೆ ಓಯ್ಲು ಪಡಬೇಕಾದ್ರೆ ಆ ಪ್ರತ್ಯಕ್ಷತೆ ನಾವು ಸಮೀಪಿಸುತ್ತಾ ಬಂದರೆ ಯೇಸು ಕ್ರಿಸ್ತ ಅತಿ ಹತ್ತಿರವಾಗಿ ಉಂಟು. ಯಾಕಂದರೆ ಇದು ಆಗಲೇಬೇಕು. 7 ವರ್ಷ ಸಂಕಟಗಳು ಪ್ರಾರಂಭವಾಗಬೇಕು. ಅದು ಯೇಸು ಕ್ರಿಸ್ತನು ಪರಲೋಕ ಹೋದ ಹಾಗೆ ಈ ಭೂಮಿಗೆ ಬರಬೇಕಾದ್ರೆ ಇದು ರಹಸ್ಯ ಆಗಲೇಬೇಕು. ಈ ಪರಲೋಕ ಪಾವನ ಆಗಬೇಕಾದ್ರೆ ಆದಿತ್ಯ ದಿವಸ ಸಭೆಗೆ ಸೇರಿ ಬಂದನು ಬಿಟ್ಟು ಬಿಡದೆ ಇನ್ನೂ ಹೆಚ್ಚು ನೀವು ಸೇರಿ ಬರಬೇಕಾದ ಎಚ್ಚರಿಕೆ ಕೊಡುವನಾಗಿದೆ. ಎಂದು ಯಾವ ಕಾರಣಕ್ಕೆ ಆದಿತ್ಯ ದಿವಸ ನಿಮ್ಮ ಸಭೆಯನ್ನು ತಿರಸ್ಕಾರ ಮಾಡಿಬಿಡಿ. ಆದಿತ್ಯ ದಿವಸ ರಜೆ ಮಾಡಿಕೊಡು. ಆದಿತ್ಯ ನಮ್ಮ ಸಭೆ ಪ್ರಾಮುಖ್ಯತೆ ಕೊಡು ಅತಿ ಅಗತ್ಯವಾಗಿದೆ. ಕರ್ತನ ಪ್ರತಿ ಪಾವನ ಆಗುವುದು ಎಂಬುದೇ ಅಪೊಸ್ತಲ ಅತಿ ಒತ್ತಾಯದಿಂದ ಅತಿ ಆತುರತೆಯಲ್ಲಿ ಅತಿ ಇಂಪಾರ್ಟೆಂಟ್ ಎಂದು ಇಲ್ಲಿ ಅಪೊಸ್ತಲನು ಹೇಳುವನಾಗಿದ್ದಾನೆ. ಈಗ ಏನೆಲ್ಲ ಸಂಗತಿ ನೋಡ್ತೇವೆ, ನಿರ್ದೋಷಿ ಉಳ್ಳವರು ಆಗಬೇಕು. 1ನೇ ಯೋಹನನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ರಿಂದ 3 ವಾಕ್ಯ, 1 ಜಾನ್ 3 ವರ್ಸ್ 1-3. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನ ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಅಪೊಸ್ತಲ ಇವರು ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ಮುಳುಗಿದ್ದು ನಾನು ತಿಳ್ಕೊಂಡಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ದೇವರ ಮಕ್ಕಳ ಹೆಸರು ಹೊಂದಿದ್ದೀರಿ. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುತ್ತೆ ಎಂಬ ನಿರೀಕ್ಷೆ ಯೇಸು ನಂಬಿಕೆ ಇಟ್ಟವರಿಗೆ ಪವಿತ್ರಾತ್ಮನು ಈ ನಿರೀಕ್ಷೆ ನಿಮ್ಗೆ ಕೊಟ್ಟಿದ್ದಾನೆ. ಹೌದು, ನಿಮಗೆ ಪರಲೋಕ ರಾಜ್ಯ ಉಂಟು. ಆ ಪರಲೋಕಕ್ಕೆ ಯೇಸು ಕ್ರಿಸ್ತ ನಿಮಗೆ ತೆಗೆದುಕೊಂಡು ಹೋಗಿ ಮಧ್ಯ ಆಗ್ತದೆ ಬರುತ್ತಾನೆ ಎಂಬುದು ನಿಮಗೆ ಎಲ್ಲರಿಗೂ ಗೊತ್ತುಂಟು. ಅದೇ ಅಪೊಸ್ತಲರು ಈ ನಿರೀಕ್ಷೆ ಯಾರುಂಟು ಅವರು ಯೇಸು ಕ್ರಿಸ್ತ ಹೇಗೆ ಪರಿಶುದ್ಧನು ಅದೇ ರೀತಿ ತಮ್ಮ ನಡತೆಯಲ್ಲಿ ಪರಿಶುದ್ಧರಾಗಲೇಬೇಕು. ನಿರ್ದೋಷಿ ದೋಷವಿಲ್ಲದವರಾಗಿ
ಪ್ರಕಾರವಾಗಿ ನಡೆಯಬೇಕು ಎಂಬುದಾಗಿ ಅಪೊಸ್ತಲ ಯೋಹನ ಹೇಳ್ತಾರೆ ಪ್ರಿಯರೇ. ಇದು ಅತಿ ಅತಿ ಅಗತ್ಯವಾಗಿದೆ ಪ್ರಿಯರೇ. ಯಾಕಂದರೆ ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ಯಾಕೆಂದರೆ ಆತನ ಪ್ರಕಾರವೇ ಆತನನ್ನು ನೋಡಿವೆವು, ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುತ್ತೆ, ತನ್ನನ್ನು ಶುದ್ಧಪಡಿಸಿ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ಹಾಗೆ ಆ ಯೇಸು ಕ್ರಿಸ್ತ ಹಾಗೆ ಪ್ರೇರೆ ಈ ಲೋಕದಲ್ಲಿ ಪ್ರೇರೆ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ಅಲ್ಲಿ ಯೋಹನನ್ನು ಹೇಳ್ತಾನೆ. ಯಾಕಂದರೆ ದೋಷವಿಲ್ಲದೆ ನಡೆಯುವುದು ಅತಿ ಅತಿ ಅಗತ್ಯವಾಗಿದೆ ಎಂಬುದಾಗಿ ಅಲ್ಲಿ ಯೋಹನನ್ನು ಹೇಳ್ತಾನೆ. ಅದೇ ತಾನು ನೋಡ್ತೇವೆ ತೀತನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 11-13 ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಸಹ ಹೇಳುತ್ತಾನೆ ಪ್ರೇರೆ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11-13 ವಾಕ್ಯ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಚ್ಛತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕಂತ ಅದು ನಮಗೆ ಬೋಧಿಸ್ತದೆ. ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರ ಕೃಪೆಯು ಪ್ರೇರೆ, ನೀವು ಬರೀ ಯೇಸು ನಂಬಿಕೆ ಇಡ್ರಿ, ನೀರು ಮುಳುಗಿದ ಅಂತಕೊಂಡ್ರಿ ಅಷ್ಟೇ. ದೇವರ ಕೃಪೆ ಹೇಳ್ತದೆ ಪ್ರೇರೆ. ಆ ಯೇಸುವಿನ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರು ಈ ಲೋಕದಲ್ಲಿ ಸ್ವಚ್ಛತರಾಗಿ ನೀತಿವಂತರಾಗಿ ಭಕ್ತಿಯುಳ್ಳವರಾಗಿ ಬದುಕಬೇಕಂತ ನಮಗೆ ಬೋಧಿಸಿದೆ. ಅದಕ್ಕೆ ಯೋಹನ ಹೇಳ್ತಾನೆ, ಯೇಸು ಕ್ರಿಸ್ತನು ಪ್ರೇರೆ ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಆ ರಹಸ್ಯ ಪುರಾಣದಲ್ಲಿ ಅದನ್ನು ಬರುವಾಗ ಈ ನಿರೀಕ್ಷೆ ನಿಮಗೆ ಇರುವುದಾದರೆ ಪ್ರೇರೆ ಈ ಲೋಕದಲ್ಲಿ ಪ್ರೇರೆ ಸ್ವಚ್ಛತರಾಗಿಯೂ ನೀತಿವಂತರಾಗಿ ಭಕ್ತಿಯುಳ್ಳವರಾಗಿ ನೀವು ಬದುಕುವುದಾದರೆ ಮಾತ್ರವೇ ಆ ಕರ್ತನ ತುತ್ತಿರಿ ಊದುವಾಗ ಒಂದೇ ಸೆಕೆಂಡಲ್ಲಿ ನೀವು ಮಾರ್ಪಾಡುವಾಗ್ತೀರಿ ಎಂಬುದೇ ಅಪೊಸ್ತಲ ಪೌಲನು ಪ್ರೇರೆ 1ನೇ ಕೊರಿಂಥದವರಿಗೆ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 51ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟೊತ್ತಿಗೆ ಮಾರ್ಪಾಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿಡಲಾಗಿ ಎಬ್ಬಿಸಲ್ಪಡುವ ನಾವು ಮಾರ್ಪಾಡುವಾಗ ಅಪೊಸ್ತಲನೇ ಒಂದೇ ಸೆಕೆಂಡ್ ಪ್ರೇರೆ, ಒಂದೇ ಸೆಕೆಂಡ್ನಲ್ಲಿ ಪ್ರೇರೆ ಜೀವದಲ್ಲಿ ಇರೋರು ಮಾರ್ಪಾಡಾಗ್ತೀರಿ, ಸತ್ತವರಾಗ್ತೀರಿ. ಈ ಒಂದು ಸೆಕೆಂಡ್ ಆತನ ಪ್ರತ್ಯಕ್ಷದಲ್ಲಿ ಮಾರ್ಪಾಡಾಗಬೇಕಾದ್ರೆ ಈ 7ನೇ ಪ್ರೇರೆ ನಿರ್ದೋಷಿ ಉಳ್ಳವರಾಗಬೇಕು. ಅಂಥವರು ಜೀವದಲ್ಲಿ ಒಂದೇ ಸೆಕೆಂಡಿನ ಮಾರ್ಪಾಡಾಗ್ತೀರಿ ಮತ್ತು ಯೇಸು ಕ್ರಿಸ್ತನ ಆ ಒಂದು ಮೇಘವನ್ನು ಒಯ್ಯಲ್ಪಡ್ತೀರಿ, ಸತ್ತವರು ಎದ್ದು ಬರ್ತಾರೆ ಎಂದು ಅಪೊಸ್ತಲ ಪೌಲನು ಹೇಳ್ತಾನೆ. 8ನೇ ಗುಣವಾಗಿದೆ ಪ್ರೇರೆ, 8ನೇ ಅರ್ಹತೆ ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕು. ಎಫೆಸದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಎಫೆಸ 5:27 ಅದನ್ನು ಕಲಂಕ ಸುಕ್ಕು ಮುಂತಾದೊಂದಿಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿ ಶುದ್ಧ ಮಾಡಿದನು. ಪ್ರೇರೆ ಏನು ನೀವು ವಾಕ್ಯವನ್ನು ಟಿವಿ ಮಾಧ್ಯಮದಲ್ಲಿ ಕೇಳುತ್ತೀರೋ, ನಿಮ್ಮ ಸಭೆಯಲ್ಲಿ ಕೇಳುತ್ತೀರೋ, ಆ ವಾಕ್ಯದಲ್ಲಿ ಪವಿತ್ರಾತ್ಮನ ಶಕ್ತಿ ಉಂಟು. ಆ ವಾಕ್ಯ ಕೇಳಿ ವಿಧೇಯರಾಗುವಾಗ ಪವಿತ್ರಾತ್ಮನು ನಿಮ್ಮಲ್ಲಿ ಕಲ್ಮಸ ಸುಕ್ಕು ತೆಗೆದು ನಿಮ್ಮ ಶುದ್ಧ ಕನ್ನಿಕೆಯಾಗಿ ಮಾಡಿ ಆ ರೂಪಾಂತರಕ್ಕೆ ಸಿದ್ಧ ಮಾಡ್ತಾರೆ. ಅಪೊಸ್ತಲ ಹಾಕಿದರೆ ನೀವು ಆ ಪ್ರತ್ಯೇಕದಲ್ಲಿ ಪಾಲುಗಾರಾಗಬೇಕಾ? ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅತಿ ಅಗತ್ಯವಾಗಿದೆ. 9ನೇ ಅರ್ಹತೆ ಇದೆ, ಪವಿತ್ರಾತ್ಮನುಸಾರ ನಡೆಯುವರಾಗಬೇಕು. ಯಾಕಂದರೆ ಅಪೊಸ್ತಲ ಪೌಲನು ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಮತ್ತು 22ರಿಂದ 20 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮ ಅನುಸಾರ ನಡೆಯುವರಾಗಬೇಕು. ಪವಿತ್ರ ನಡೆಯುವಾಗ ನಿಮ್ಮಲ್ಲಿ 9 ಫಲಗಳು ತೋರಿಬರುತ್ತವೆ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ. ಈ 9 ಫಲಗಳು ಪವಿತ್ರ ಅನುಸಾರ ನಡೆಯುವಾಗ ನಿಮ್ಮಲ್ಲಿ ತೋರಿಬರು. ಇಂಥವರು ಆತನ ಪ್ರಸ್ತುತದಲ್ಲಿ ಪಾಲುರಾಗುತ್ತಾರೆ. ಆದರೆ ಆತನ ಪ್ರತಿ ಪಾಲುರಾಗಬೇಕಾ? ದಿನಾಲು ಪವಿತ್ರ ಅನುಸಾರ ನಡೆಯುವುದು ಅತಿ ಅಗತ್ಯವಾಗಿದೆ. 9 ಫಲಗಳು ನಿಮ್ಮಲ್ಲಿ ತೋರಿಬರುವುದು ಅತಿ ಅಗತ್ಯವಾಗಿದೆ. 10ನೇ ಸಂಘ ನೋಡ್ತೇವೆ, ಬೆಳಕಿನಲ್ಲಿ ನಡೆಯುವರಾಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ರಿಂದ 13 ವಾಕ್ಯ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾರೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಹಾಕಿದ್ದೀರಿ, ಈಗ ನೀವು ಬೆಳಕು ಹಾಕಿದಿರಿ, ಬೆಳಕಿನವರಂತೆ ನಡೆದುಕೊಳ್ಳಬೇಕು. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿ ಈ ರೀತಿ ಪ್ರೇರೆ ಈ 10ನೇ ಗುಣವಾಗಿದೆ. ಯೇಸು ಕ್ರಿಸ್ತನು ಬೆಳಕು ಹಾಕಿದ್ದಾನೆ. ಆ ಬೆಳಕು ನೀವು ಆತ ಅಂಗೀಕಾರ ಮಾಡುವಾಗ ನೀಲಿ ಮುಳಿದ ಗುಣ ಯೇಸು ಕ್ರಿಸ್ತ ಬೆಳಕಿನ ಮೂಲಕ ಬಂದಿದೆ. ದಿನವೂ ಆತ ವಾಕ್ಯಗಳನ್ನು ಓದುವಾಗ ವಾಕ್ಯ ಧ್ಯಾನ ಮಾಡಿ ಆ ಬೆಳಕು ನಿಮ್ಮಲ್ಲಿ ಬಂದೆ. ಆ ಬೆಳಕು ನಿಮ್ಮಲ್ಲಿ ಬಂದು ಆ ಬೆಳಕಿನ ಪ್ರಕಾರ
ವಾಕ್ಯದ ನಡೆದುಕೊಂಡು ಆ ಬೆಳಕಿನ ಫಲವನ್ನು ಉಪಕಾರದಲ್ಲಿಯೂ ನೀತಿಯಲ್ಲೂ ತೋರಿಸಲ್ಪಡುವವರು ಈ 10 ಅರ್ಹತೆಗಳು ನಿಮ್ಮಲ್ಲಿ ಕಾಣಲ್ಪಡಬೇಕು. 10 ಅರ್ಹತೆಗಳು ನಿಮ್ಮ ಜೊತೆ ಅನುಸರಿಸಬೇಕು. ಆಗ ನೀವು ಕರ್ತನ ಪ್ರತ್ಯಕ್ಷದಲ್ಲಿ ಒಂದು ವೇಳೆ ಕರ್ತನ ಭಕ್ತರಾಗಿ ನಾವು ಸತ್ತು ಹೋಗಿದ್ದೀರಿ, ನೀವು ಮೊದಲು ಎದ್ದು ಬರ್ತೀರಿ. ಜೀವತೆಯವರು ಆತನ ಪ್ರತಿ ಮೇಘವನಾಗಿ ಪಕ್ಕನೆ ಒಯ್ಯಲ್ಪಡ್ತೀನಿ ತಪ್ಪಿಸ್ಕೊಳ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಉತ್ತೇಜನ ಉಂಟು ಮಾಡುವುದರೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕಂತ ಬೇಡ್ಕೊಳ್ತಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರದಿಂದ ಕೊಂಡಾಡ್ತಾನೆ. ಈ ಸದ್ಯದ ಮುಖಾಂತರವಾಗಿ ದೇವ ನಿನ್ನ ಮಕ್ಕಳು ಅವನಿನ ಪ್ರತ್ಯಕ್ಷತೆಯಲ್ಲಿ ಪಾಲುರಾಗಬೇಕಾದ್ರೆ ಈ 10 ಅರ್ಹತೆ ಬೇಕು. ನಿನ್ನ ಮಾತ್ರ ಪ್ರಕಾರವಾಗಿ ಈ ವಾಕ್ಯಗಳು ಕೇಳಿದ ಎಲ್ಲ ನಿನ್ನ ಮಕ್ಕಳು ಆ ಜನರು ಆ ವೀಕ್ಷಕರು ಕೇಳಿ ಆ ನಡೆಯುವಂತೆ ಕೃಪೆ ಕೊಟ್ಟು ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ಪ್ರತ್ಯಕ್ಷದಲ್ಲಿ ನಿನ್ನ ಪಾಲುರಾಕಿಕೊಂಡು ಆ ನಿತ್ಯ ಜೀವಕ್ಕೆ ಅವರನ್ನು ಬಾಧನೆ ಮಾಡಬೇಕು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿರಿ.